ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಹಟ್ಟಿ ಗ್ರಾಮಸ್ಥರು ಸೋಮವಾರದಂದು ಗ್ರಾಮದ ಆಯಕಟ್ಟಿನ ಸ್ಥಳದಲ್ಲಿ ಸಭೆ ಸೇರಿ ಮುಂಬರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ನಿಮಿತ್ತ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಅವರ ಪ್ಯಾನೆಲ್ಗೆ ಬೆಂಬಲಿಸುವುದಾಗಿ ಘೋಷಣೆಗಳನ್ನ ಕೂಗುತ್ತಾ ಗ್ರಾಮಸ್ಥರೆಲ್ಲರೂ ಗ್ರಾಮ ದೇವರಾದ ಶ್ರೀರಾಮಲಿಂಗೇಶ್ವರ ದೇವರ ಮೇಲೆ ಪ್ರಮಾಣ ಮಾಡಿದರು. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಹಟ್ಟಿ ಗ್ರಾಮದ ನಾಗರಿಕರಾದ ನಾವು ಮುಂಬರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ರಮೇಶಣ್ಣ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಪೆನಲ್ ಪರವಾಗಿ ನಮ್ಮ ಕುಟುಂಬ ಸದಸ್ಯರ ಸಹಿತ ಕಾಯ ವಾಚ ಮನಸ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ನಮ್ಮೂರ ರಾಮದೇವರಾದ ರಾಮಲಿಂಗೇಶ್ವರನ ಮೇಲೆ ಆಣೆ ಮಾಡಿ ಇವತ್ತು ಪ್ರಮಾಣ ಮಾಡುತ್ತೇವೆ. ಇದು ಸತ್ಯ. ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವು ಮುಖಂಡರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. 25-30 ಲಕ್ಷ ರೂಪಾಯಿ ಆಗಿದೆ. ಒಂದೇ ಕೆಲಸ ಕುಡಿ ನೀರಿನ ಸಂಬಂಧ 7 ರಿಂದ 8 ಬೋರ್ ಒಂದೊಂದು ಊರಾಗ 2 ದಿವಸ ನೀರು ಕುಡ್ತಾರ. ನಾವು 24 ತಾಸು ಚಾಲು ಹೆಂಗಂದ್ರೆ ಯಾರ್ಯಾರ ಮೈ ತೆಗಿರೋದ ನಾಗಾಕ್ ಚಾಲು ಮಾಡಂದ್ರೆ ಅದಕ್ಕೆಲ್ಲ ರಾತ್ರಿ ಚಾಲು ಮಾಡ. ಅದಕ್ಕೆ ಅದೊಂದು. ಎರಡನೇದ 120 ಹುಡುಗರು ನೌಕರಿ ನಮ್ಮ ಹುಲ್ಲೋಟಿ ಊರಾಗ ಶುಗರ್ ಫ್ಯಾಕ್ಟ್ರಿ ಆಗಲಿ, ವಿಶ್ವನಾಥ್ ಶುಗರ್ ಫ್ಯಾಕ್ಟ್ರಿ ಆಗಲಿ, ಕೆವಿ ಆಗಲಿ, ಮತ್ತೆ ಯಾವ್ದಾರು ಗೌರ್ಮೆಂಟ್ ಆಗ್ತಾ ಇರ್ತದೆ ಅಂಥವು ಮಾಡಿಸಿದಾರ. ಕಲ್ಯಾಣ 30 ಲಕ್ಷ ರೂಪಾಯಿ ಖರ್ಚಾಗೈತೆ ಅಲ್ಲ. ಕಲ್ಯಾಣ ಮಂಟಪ ಇವಾಗ ಮತ್ ನಾವ್ ಇಟ್ಟೆಲ್ಲ ಕೆಲಸ ಅವ್ರ ಕಡೆ ತಗೊಂಡು ನಾವು ಬೇರೆ ಬೆಂಬಲ ನೀಡಿದ ಕತ್ತಿ ಸಾವುಕಾರ ಕ್ಷಮಿಸಿದ್ರು ದೇವರ ರಾಮಲಿಂಗೇಶ್ವರ ನಮ್ಮ ಹುಲ್ಲೋಳಿಹಟ್ಟಿ ಮಂದಿರ ಕೆಲಸ ಇಲ್ಲ. ನಾನು ಅನ್ನೋದು ಅದಕ್ಕೆ ನಾವ್ ಹೇಳ್ತೇವೆ. ಈಗ ಏನ್ ಮಾಡ್ಬೇಕಂದ್ರ ರಮೇಶ್ ಕತ್ತಿ ಅವ್ರಿಗೆ ಮತ್ತು ಎಬಿ ಪಾಟೀಲ್ ಅವ್ರಿಗೆ ಕೈಯ ಬಲಪಡಿಸಿ ಬೆಂಬಲ ನೀಡುವುದಾಗಿ ಇವತ್ತು ಹುಲ್ಲೋಳಿಹಟ್ಟಿ ನಾಗರಿಕರ ಎಲ್ಲರೂ ಕೂಡಿ ಶಪಥ ಮಾಡೋಣ. ನಾವು ಕತ್ತಿ ಸಾವುಕಾರಕ ಎಬಿ ಪಾಟೀಲ್ ನಿಲ್ಲುತ್ತೇವೆ ಅನ್ನೋದು ಅಂತ ಎಲ್ಲರೂ ಕೂಡಿ ಶಪಥ ಮಾಡಬೇಕು. ಆ ಮುಂದಿನ ಮನೆಗೆ ಯಾರು ಬರ್ತಾರೆ? ಸಾವುಕಾರಗ ಹುಲ್ಲೋಳಿಹಟ್ಟಿ ಅಂದ್ರ ಹೃದಯ ಕೇಳ್ಕೊತಾರ. ಪ್ರತಿಯೊಂದು ವೇದಿಕೆಯಲ್ಲಿ ಏನ್ ಹೇಳ್ತಾರಂತಂದ್ರೆ ಹುಲ್ಲೋಳಿಹಟ್ಟಿ ಒಂದೇ ವಿಷಯ ಇಲ್ಲದ ಅವತ್ತು ಯಾವುದೂ ಪ್ರಸ್ತಾವನೆ ಮಾಡಂಗಿಲ್ಲ ಭಾಷಣ. ಅಂತ ವ್ಯಕ್ತಿಯಾಗೋಸ್ಕರ ಇವತ್ತು ಹುಲ್ಲೋಳಿಹಟ್ಟಿಯಲ್ಲಿ ಎಲ್ಲ ಏನು ಸೇರಿದಿರಲ್ಲ, ನಾವೆಲ್ಲರೂ ಸೇರಿ ಆ ಬಾಗೇವಾಡಿ ಹುಲಿ ಅಂತಕ್ಕಂಥ ಹೆಸರಿಗೆ ವಾಸಿಯಾಗಿರ್ತಕ್ಕಂಥ ಆ ಹುಲಿಗೆ ನಾವೆಲ್ಲರೂ ಇವತ್ತು ಬೆಂಬಲವನ್ನ ಘೋಷಣೆ ಮಾಡಬೇಕು. ಒಂದು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ, ಉಮೇಶಣ್ಣ ಕತ್ತಿಯವರಾಗಲಿ, ನಮ್ಮ ಕ್ಷೇತ್ರದ ಇನ್ನೋರ್ವರಾದಂಥ ಎಬಿ ಪಾಟೀಲ್ ಸಾಹೇಬರಾಗಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಾರ. ಮತ್ತು ಯಾವತ್ತೂ ಯಾರಿಗೂ ಕೂಡ ಭೇದ ಭಾವವನ್ನು ಮಾಡದ ತಮ್ಮ ವೈಯಕ್ತಿಕ ತಮ್ಮ ಕುಟುಂಬದ ಸದಸ್ಯರಂತೆ ಕಾಣುವಂತ ಇಂಥ ವ್ಯಕ್ತಿಗಳ ಜೊತೆಗೆ ನಾವು ನಿಲ್ಲಲಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ನಮಗೂ ಕೂಡ ಕಷ್ಟದ ದಿನಗಳ ತಚ್ಚುವುದಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಸನ್ನಿವೇಶ ನಿರ್ಮಾಣ ಆಗೈತಿ, ಇದಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತು ಈ ಜೋಡತ್ತಿಗಳಿಗೆ ನಾವು ಹೆಗಲನ್ನ ಕೊಟ್ಟು ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ನಿಂತಿದ್ದ ನಮ್ಮ ಕ್ಷೇತ್ರಕ್ಕೆ ಇನ್ನೊಬ್ಬರು ಬರುವಂತ ಅವಕಾಶನ ಕೂಡ ಸಾಧ್ಯ ಆಗಂಗಿಲ್ಲ. ನಮ್ಮ ಹುಡುಗರಿಗೆ ಗ್ರಾಮಸ್ಥರು ಏನಿಲ್ಲ, ಅವನು ನಿಜವಾದ ಯಾರು ಉಪಯೋಗ ತಗೊಂಡ್ರೆ ಯಾರು ಬರೋದಿಲ್ಲ. ಈಗ ಎಲ್ಲಿ ಬಹಳ ಸಮಸ್ಯೆ ಇದೀತ ಹೇಳ್ತಾನೆ, ಶಂಕೇಶ್ವರ ಪ್ಯಾಟೆ ಸಿಬ್ಬಂದಿ ಮಾತಾಡಬೇಡಪ್ಪ ಅಂತ ನಮ್ಮ 3 ಗ್ರಾಮಸ್ಥರು ಒಬ್ಬರು ಹೇಳ್ತಾರೆ. ನಾವು ಒಪ್ಪಂಗಿಲ್ಲ. ನಾ ರಮೇಶ್ ಕತ್ತಿ ಇದ್ದಾಗಿಂದ ಸುರೇಶ್ ಗುರುಗಳ ಫ್ರೆಂಡ್ ನೋಡು, ಅವ್ರು ಹ್ಯಾಂಗ ಕಾರ್ಯನಿಷ್ಠೆ ಕರೆಕ್ಟ್ ನಡೆಸ್ಯಾರಲ್ಲ,
ಹಂಗಂದು ನಡೆಸ್ಬೇಕು. ಎಷ್ಟು ಪಕ್ಷಗಳು ಬದಲಾಗ್ತಾವೆ ಬಿಡ್ತಾವೆ ಗೊತ್ತದ. 9 ಬಾರಿ ನಾವು ಉಮೇಶ್ ಕಿತ್ತನ ಆರ್ಸ್ ಕಟ್ಟಿದ್ರು. ಆಗ ಒಂದು ನಮ್ಮ ಹೆಮ್ಮೆ ಐತೆ ಒಳ್ಳೆಗೆ ಊರ ಒಣೆ ಅಂದ್ರೆ ಹೆಂಗ ಒಣೆಯಾಗಿ ಬೈತಾರ. ಒಂದು ಹೋಟೆಲ್ಗೆ ಕಡಿಕೆ ಅಂದ್ರೆ ನಮ್ಮದು ಒಂದು ಆ ನಮ್ಮನೆ ನಮ್ಮ ಹುಡುಗಕ್ಕೆ ಹೆಮ್ಮೆ ಐತೆ ನಾವು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.